ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮರಣವೆಂಬುದು ನಿಶ್ಚಿತ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಕೆಲವೊಮ್ಮೆ ಜನರು ಅಕಾಲಿಕ ಮರಣವನ್ನು ಹೊಂದುವ ಮೂಲಕ ತಮ್ಮ ಆಯಸ್ಸು ಮುಗಿಯುವುದಕ್ಕೂ ಮುನ್ನವೇ ಮರಣ ಹೊಂದುತ್ತಾರೆ. ಎಲ್ಲ ಧರ್ಮದಲ್ಲೂ ಅವರವರ ಪದ್ಧತಿಗೆ, ಸಂಪ್ರದಾಯಕ್ಕೆ ತಕ್ಕಂತೆ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಮರಣದ ನಂತರ ದೇಹವನ್ನು ಬೆಂಕಿಯಲ್ಲಿ ಸುಡಲಾಗುತ್ತೆ. ಯಾಕಂದರೆ ಪಂಚಭೂತಗಳಿಂದ ನಿರ್ಮಿತವಾದ ನಮ್ಮ ಈ ದೇಹ ಪಂಚಭೂತಗಳಲ್ಲೇ ಲೀನವಾಗಲಿ ಎಂಬುದಾಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ಮಾಡುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಲಾಗುತ್ತೆ. ಅಂತಹ ನಿಯಮಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಬರುವಾಗ ಹಿಂದೆ ತಿರುಗಿ ನೋಡಬಾರದು ಎಂಬುದು ಕೂಡ ಒಂದು. ಹಾಗಾದರೆ ಅಂತ್ಯ ಸಂಸ್ಕಾರವನ್ನು ಮಾಡಿದ ಬಳಿಕ ಹಿಂತಿರುಗಿ ಯಾಕೆ ನೋಡಬಾರದು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹುಡುಕೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಕುಟುಂಬದ ಯಾವುದೇ ಸದಸ್ಯರಾಗಿರಬಹುದು ಅಥವಾ ಆಪ್ತ ಸ್ನೇಹಿತರಾಗಿರಬಹುದು, ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋಗಿ ಅಂತ್ಯಕ್ರಿಯೆ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ಅದೇ ಸ್ಥಳದಲ್ಲಿರುತ್ತದೆ. ಅದು ತನ್ನ ಕುಟುಂಬದವರ ಪ್ರತಿಯೊಂದು ಸದಸ್ಯರನ್ನು ಗಮನಿಸುತ್ತಲೇ ಇರುತ್ತದೆ. ಆ ಆತ್ಮಕ್ಕೆ ಸಂಬಂಧಿಸಿದ ಯಾರಾದರೂ ಅಂತ್ಯಕ್ರಿಯೆ ಮುಗಿಸಿ ಹಿಂತಿರುಗಿ ನೋಡಿದರೆ ಆತ್ಮವು ಅವರ ಬಾಂಧವ್ಯವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತದೆ. ಅದು ಅವರನ್ನು ಹೋಗಿ ಸೇರಿಕೊಳ್ಳುತ್ತದೆ. ಆತ್ಮದ ಮುಂದಿನ ಪ್ರಯಾಣವು ಯಾವುದೇ ಅಡೆತಡೆಗಳಿಲ್ಲದೆ ಆಗಲಿ ಎಂದು, ಹಾಗೆ ಆತ್ಮವು ಎಲ್ಲ ರೀತಿಯ ಬಾಂಧವ್ಯಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿ ಎಂದು ಇದನ್ನು ಮಾಡಲಾಗುತ್ತೆ. ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡುವ ಮುನ್ನ ಆ ದೇಹಕ್ಕೆ ಎಣ್ಣೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಚಿತೆಯ ಮೇಲೆ ಮಲಗಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ದೇಹವನ್ನು ಸಂಪೂರ್ಣವಾಗಿ ಹೊಸ ಬಟ್ಟೆಯಿಂದ ಮುಚ್ಚಿಡಬೇಕು. ಕೆಲವರು ಆ ವ್ಯಕ್ತಿಯ ಜೀವಿತಾವಧಿಯ ಧರಿಸಿದ ಬಟ್ಟೆಯನ್ನು ಬಳಸ್ತಾರೆ, ಆದರೆ ಆ ರೀತಿ ಮಾಡಬಾರದು. ನಂತರ ಚಿತೆಯ ಮೇಲೆ 5 ಬಗೆಯ ವಿವಿಧ ಮರಗಳನ್ನು, ಹೂವು, ಶ್ರೀಗಂಧ, ಅಕ್ಕಿ ಕಾಳುಗಳನ್ನು ಹಾಕಬೇಕು. ಚಿತೆಗೆ ಬೆಂಕಿಯನ್ನು ಸ್ಪರ್ಶಿಸುವ ಮುನ್ನ ಅದಕ್ಕೆ ಕಡ್ಡಾಯವಾಗಿ ಕುಟುಂಬದ ಸದಸ್ಯರು ಪ್ರದಕ್ಷಿಣೆಯನ್ನು ಹಾಕಬೇಕು. ಇದು ನಾವು ಸತ್ತ ವ್ಯಕ್ತಿಗೆ ಕೊನೆಯ ಕ್ಷಣದಲ್ಲಿ ನೀಡುವ ಗೌರವವಾಗಿದೆ. ಅವರನ್ನು ನಾವು ಗೌರವದಿಂದಲೇ ಕುಟುಂಬದಿಂದ ಬೀಳ್ಕೊಡಬೇಕು. ಇನ್ನು ಅಂತ್ಯಕ್ರಿಯೆ ಮುಗಿಸಿ ಸ್ಮಶಾನದಿಂದ ಮನೆಗೆ ಬಂದ ನಂತರವೂ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಅಂತ್ಯಕ್ರಿಯೆ ಮುಗಿದ ನಂತರ ಸ್ಮಶಾನದಿಂದ ನೇರವಾಗಿ ಮನೆಗೆ ಬರಬೇಕು. ಎಲ್ಲಿಯೂ ನಿಲ್ಲಬಾರದು, ಹಾಗೆ ಹಿಂತಿರುಗಿ ನೋಡಬಾರದು. ಸ್ಮಶಾನದಲ್ಲಿನ ನಕಾರಾತ್ಮಕ ಶಕ್ತಿಗಳು ನಮ್ಮೊಟ್ಟಿಗೆ ಬಂದು ಬಿಡಬಹುದು. ಈ ಕಾರಣಕ್ಕಾಗಿ ಸ್ಮಶಾನದಿಂದ ಮನೆಗೆ ಬಂದ ನಂತರ ಕೈಕಾಲುಗಳನ್ನು ಬೆಂಕಿಯ ಶಾಖದಲ್ಲಿ ಬೆಚ್ಚಗೆ ಮಾಡಿಕೊಳ್ಳಬೇಕು. ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹಿಂದಿನಿಂದ ಎಸೆಯಿರಿ. ನಂತರ ಗಂಗಾಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಿಕೊಂಡು ಸ್ನಾನ ಮಾಡಿ ಅಂತ್ಯಕ್ರಿಯೆ ಮಾಡಿ ಮನೆಗೆ ಬಂದ ನಂತರ ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಅಂತ್ಯಕ್ರಿಯೆ ಸಮಯದಲ್ಲಿ ಈ ನಿಯಮಗಳನ್ನು ಪಾಲಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಕೆಟ್ಟ ಪ್ರಭಾವವನ್ನು ಬೀರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.